ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಒಂದು ಕಗ್ಗ ಸೃಷ್ಟಿಯ ಕ್ರಮಿಕ ವಿಕಾಸ ಅಂದರೆ ಎವಲ್ಯೂಷನ್ ಅಂತಾರಲ್ಲ, ಮತ್ತು ಅದರಲ್ಲಿ ಅಡಗಿರುವಂತಹ ಏಕತ್ವದ ತತ್ವವನ್ನು ಬಹಳ ಸರಳವಾಗಿ ಆದರೆ ಬಹಳ ಆಳವಾಗಿ ಹೇಳ್ತಾ ಹೋಗುತ್ತೆ. ಈ ಕಗ್ಗದ ಒಂದು ವಿಸ್ತೃತ ವಿವರಣೆಯನ್ನು ನೋಡ್ತಾ ಹೋಗೋಣ. ಈ ಕಗ್ಗದಲ್ಲಿ ನಾನಾಗಲೇ ಹೇಳಿದಾಗೆ ಈ ಆ ಸೃಷ್ಟಿಯ ಒಂದು ಕ್ರಮಬದ್ಧ ವಿಕಾಸ, ಇದರಲ್ಲಿರುವಂತಹ ಅಗ್ನಿ, ಆಕಾಶ, ವಾಯು, ಜಲ, ಪೃಥ್ವಿ ಮುಂತಾದಂತಹ ರೂಪಾಂತರಗಳು ಅಂದರೆ ಪಂಚಭೂತಗಳ ರೂಪಾಂತರಗಳು, ಮತ್ತೆ ಈ ಒಂದು ಕ್ರಿಮಿಯಿಂದ ಹಿಡಿದು ದೊಡ್ಡ ಒಂದು ಪ್ರಾಣಿಯ ತನಕ ಆದಂತಹ ಜೈವಿಕ ವಿಕಾಸ, ಇದರ ಬಗ್ಗೆ ಬಹಳ ಸುಂದರವಾಗಿ ಇಲ್ಲಿ DVG ಅವರು ಹೇಳ್ತಾ ಹೋಗ್ತಾರೆ. ಈ ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಸೃಷ್ಟಿಯ ವೈಚಿತ್ರ್ಯತೆಯನ್ನ ಮತ್ತೆ ಸೃಷ್ಟಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ಹಾಗೂ ವಿಕಸನದ ರೀತಿಯನ್ನ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಈ 115ನೇ ಕಗ್ಗ ಹೀಗಿದೆ. ಕ್ರಮದ ನಭ ವಿಕೃತಿ ವಾಯುವಾದಿ ರೂಪಗಳಂತೆ ಕೃಮಿ ಬೀಜದಿಂ ಮತ್ಸ್ಯ ಮೃಗ ಮನುಜರಂತೆ ಕ್ರಮ ವಿವರವೇನಿರಲಿ ಸೃಷ್ಟಿಯ ವಿಧಾನದಲ್ಲಿ ಸಮಸದದು ಸತ್ವವನು ಮಂಕುತಿಮ್ಮ. ಕ್ರಮದ ನವ ವಿಕೃತಿ ವಾಯಾದ್ವಿ ರೂಪಗಳಂತೆ ಕೃಮಿ ಬೀಜದಿಂ ಮತ್ಸ್ಯ ಮೃಗ ಮನುಜರಂತೆ. ಇಲ್ಲಿ ಎಂತ ಅದ್ಭುತವಾದಂತ ಮಾತು ನೋಡಿ. ಕ್ರಮದ ನಭವಿಕೃತಿ ಅಂತ, ಸೃಷ್ಟಿಯ ಕ್ರಮಬದ್ಧ ವಿಕಾಸ. ಈ ನಭವಿಕೃತಿ ಅನ್ನೋದು ಒಂದು ಸೃಷ್ಟಿಯ ವಿಕಾಸದ ಒಂದು ಚಲನೆ ಆದರೆ, ಈ ವಾಯಾದ್ವಿ ಅಂತಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಮುಂತಾದಂತಹ ಪಂಚಭೂತಗಳ ರೂಪಾಂತರಗಳು. ಕೃಮಿ ಬೀಜದಿಂ ಮತ್ಸ್ಯ ಮೃಗ ಮನುಜ, ಆ ಜೀವಿಗಳ ಕ್ರಮಿಕ ವಿಕಾಸನ ಅನ್ನೋದು ಇಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಒಂದು ಕ್ರಿಮಿಯಿಂದ ಹಿಡಿದು ಒಂದು ಬೀಜದ ಸಸ್ಯ ಅಂದರೆ ಮೀನು, ಮೃಗ ಅಂದರೆ ಪ್ರಾಣಿ, ಮನುಜ ಅಂದರೆ ನಾವುಗಳು, ಹೀಗೆ ಎಲ್ಲದರಲ್ಲೂ ಕೂಡ ವಿಕಸಿತವಾದಂತಹ ಜೈವಿಕ ಕ್ರಮಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಸೃಷ್ಟಿಯ ಒಂದು ಸೃಜನಿಕೆ ಅಂತ ಅಂದರೆ, ಅಥವಾ ಆ ಒಂದು ಸೃಷ್ಟಿಯ ಒಂದು ಮಹತ್ವ ಬಹಳ ಅಚಾನಕ್ಕಾಗಿ ಆದದ್ದಲ್ಲ, ಅದು ಬಹಳ ಕ್ರಮಕ್ರಮವಾಗಿ ಬೆಳೀತಾ ಹೋಗುತ್ತೆ ಅಂತ ನಮಗೆ ಗೊತ್ತು. ಡಾರ್ವಿನ್ಸ್ ಇವಾಲ್ಯೂಷನ್ ಥಿಯರಿಲೂ ಕೂಡ ಅದನ್ನೇ ಹೇಳ್ತಾ ಹೋಗ್ತಾರಲ್ವಾ. ಮೊದಲು ಅಜೀವ ತತ್ವಗಳು ಬಂತು ಅಂತ ಹೇಳ್ತಾರೆ. ಅಂದರೆ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಅಂತಕ್ಕಂಥದ್ದು ಮೊದಲು ಬಂತು. ನಂತರ ಬಂದಿದ್ದೆ ಜೀವತತ್ವಗಳು, ಕ್ರಿಮಿ ಆಗಲಿ, ಮೀನು ಆಗಲಿ, ಪ್ರಾಣಿ, ಮನುಷ್ಯ ಅನ್ನೋದು ಬರ್ತಾ ಹೋಗುತ್ತೆ ಅಂತ ಗೊತ್ತು ನಮಗೆ. ಈ ವಿಕಾಸನದ ಕ್ರಮವನ್ನು ನೀವು ಧಾರ್ಮಿಕವಾಗಿ, ತತ್ವಶಾಸ್ತ್ರೀಯವಾಗಿ ಅಥವಾ ವಿಜ್ಞಾನಾತ್ಮಕವಾಗಿ ಹೇಗೆ ವಿವರಿಸಿದ್ರು ಕೂಡ ಅದರಲ್ಲಿರುವಂತಹ ಮೂಲ ಸತ್ವ ಒಂದೇ ಅಂತ ಅನಿಸ್ಬಿಡುತ್ತೆ. ಎಲ್ಲದರಲ್ಲೂ ಒಂದೇ ಚೇತನ, ಒಂದೇ ಸತ್ವವಿರುತ್ತೆ ಅಂತ ಗೊತ್ತು ನಮಗೆ. ಈ ಜೀವಿಗಳ ಕ್ರಮಿಕ ವಿಕಾಸ ಅನ್ನೋದನ್ನ ಪುರಾಣ ದೃಷ್ಟಿಯಲ್ಲಿ ಹೇಳುವುದಾದ್ರೆ, ಪದ್ಮಪುರಾಣದಲ್ಲಿ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಒಂದಿದೆ. ಜಲಜಾ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಶಂತಿ ಕೃಮಯೋ ರುದ್ರ ಸಂಖ್ಯಾಕಾಹ ಪರೀಕ್ಷಣಾಂ ದಶಲಕ್ಷಾಣಿ ತ್ರಿಶಲಾಕ್ಷಾಣಿ ಪಶ್ವಃ ಚತುರ್ಥಲಕ್ಷಾಣಿ ಮಾನುಷಾಹ ಅಂಥೇಳಿ ಅಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ನಮಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಜಲಜೀವಿಗಳು ಮೊದಲು, ನಂತರ ಸ್ಥಾವರಗಳು, ಕೀಟಗಳು, ಪಕ್ಷಿಗಳು, ಮೃಗಗಳು, ಕೊನೆಯಲ್ಲಿ ಮನುಷ್ಯನು. ಈ ರೀತಿಯ ಕ್ರಮದಲ್ಲೇ ಜೀವ ವಿಕಸನಗೊಂಡಿದೆ ಅಂತಂದರೆ ತಪ್ಪಾಗಲ್ಲ. ಇಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಕೃಮಿ ಬೀಜದಿಂ ಮತ್ಸ್ಯ ಮೃಗ ಮನುಜ ಅನ್ನೋದು ಅದರ ಅರ್ಥಕ್ಕೆ ಸೇರುತ್ತೆ ಅಂದರೆ ಆಗುತ್ತೆ. ಪಂಚಭೂತಗಳ ಕ್ರಮ ಉಪನಿಷತ್ತಿನ ದೃಷ್ಟಿಯಲ್ಲಿ ಬಹಳ ಸುಂದರವಾಗಿ ಬರ್ತಾ ಇರುತ್ತೆ. ತೈತರಿಯ ಉಪನಿಷತ್ತಿನಲ್ಲಿ ಹೇಳೋ ಥರ, ಆಕಾಶಾದ್ ವಾಯು ವಾಯುರೇನಗ್ನಿ ಅಗ್ನೇರಾಪಃ ಅದಭ್ಯ ಪೃಥ್ವಿ ಅನ್ನುವಂತಹ ಮಾತು. ಅದರ ಅರ್ಥ ಏನಪ್ಪಾ ಅಂದರೆ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಭೂಮಿ, ಇದು ಸೃಷ್ಟಿಯ ಕ್ರಮ. ನವೃಕೃತಿ ವಾಯಾದ್ವಿ ರೂಪಗಳಂತೆ ಅನ್ನುವಂತಹ ಸಾಲಿಗೆ ಇದು ತತ್ವಾಧಾರ ಅಂತಂದ್ರೆ ತಪ್ಪಲ್ಲ. ಎಲ್ಲದರಲ್ಲೂ ಒಂದೇ ಸತ್ವ, ಒಂದೇ ವೇದಾಂತ ತತ್ವ ಅಂತ ಹೇಳಿದೆ. ಚಾಂದೋಗ್ಯ ಉಪನಿಷತ್ತು ಹೇಳೋ ಥರ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳುವಂಥ ಮಾತು, ಎಲ್ಲವೂ ಬ್ರಹ್ಮವೇ. ಭಗವದ್ಗೀತೆ ತುಂಬಾ ಸುಂದರವಾಗಿ ಹೇಳ್ತಾ ಹೋಗುತ್ತೆ, ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ ಅಂತ ಹೇಳಿ. ಪರಮಾತ್ಮನು ಎಲ್ಲಾ ಜೀವಿಗಳಲ್ಲೂ ಕೂಡ ಕ್ರಮವಾಗಿ ಸಮವಾಗಿ ನೆಲೆಸಿದ್ದಾನೆ ಅಂತ ಅರ್ಥ. ಇನ್ನು ಕಗ್ಗದ ಅಂತಿಮ ಸಾಲಂತೂ ತುಂಬಾ ಅದ್ಭುತ ಅಂತ ಅನ್ಸ್ಬಿಡುತ್ತೆ.
ಸಮಸದದು ಸತ್ವವನು ಅಂತ ಹೇಳಿ. ಇದು ವೇದಾಂತದ ಸಾರ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅದೇನಪ್ಪ ಅಂತಂದರೆ, ಪ್ರಕೃತಿಯ ಉದಾಹರಣೆಯನ್ನು ತಗೊಳ್ಳಿ. ಬೀಜದಿಂದ ಮೊಳಕೆ ಹೊಡೆದು ಗಿಡವಾಗಿ ಮರ ಹೇಗೆ ಉತ್ಪತ್ತಿ ಆಗುತ್ತೋ ಅಥವಾ ಮರ ಹೇಗೆ ಬೆಳೆಯುತ್ತೋ ಹಾಗೆ ರೂಪ ಬದಲಾಗ್ತಾ ಹೋಗುತ್ತೆ. ಆದರೆ ಜೀವಶಕ್ತಿ ಒಂದೇ ಅಲ್ವಾ? ಜೀವ ವಿಕಾಸದಿಂದ ನೋಡಿದ್ರೆ ಮೀನಿಗೆ ನೀರೇ ಲೋಕ, ಪ್ರಾಣಿಗೆ ಭೂಮಿ ಲೋಕ, ಮನುಷ್ಯನಿಗೆ ಬುದ್ಧಿ ಮತ್ತು ವಿವೇಕವೇ ಆಧಾರ ಅಂತಂದರೆ ತಪ್ಪಲ್ಲ. ರೂಪ ಬೇರೆ ಬೇರೆನೆ, ಆದರೆ ಚೇತನ ಮಾತ್ರ ಒಂದೇನೆ. ಮಾನವನಲ್ಲಿ ಕೂಡ ಅಶಿಕ್ಷಿತ, ಶಿಕ್ಷಿತ ಅಂತಕ್ಕಂಥದ್ದು, ಕ್ರೂರ, ಕರುಣಾಮಯ ಅಂತಕ್ಕಂಥ ಎಲ್ಲ ವಿಚಾರಗಳಿದೆ. ಇವೆಲ್ಲವೂ ಕೂಡ ವಿಕಸನದ ಹಂತಗಳು. ಮೂಲ ಸತ್ವ ಮಾತ್ರ ಒಂದೇ ಅಂತ ನಮಗೆಲ್ಲ ಗೊತ್ತಾಗಬೇಕು. DVG ಅವರ ಸಂದೇಶ ಇಲ್ಲಿ ಏನಪ್ಪ ಅಂತಂದರೆ, ಸೃಷ್ಟಿಯ ಕ್ರಮವನ್ನು ವಾದಿಸಬೇಡಿ. ವಿಜ್ಞಾನವೋ ಶಾಸ್ತ್ರವೋ ಯಾವುದನ್ನಾದರೂ ಒಪ್ಕೊಳ್ಳಿ, ಆದರೆ ಒಂದು ವಿಷಯ ಮಾತ್ರ ಮರಿಬೇಡಿ, ಎಲ್ಲದರ ಸತ್ವ ಮಾತ್ರ ಒಂದೇ ಅಂತ ಹೇಳಿ. ಇದು ಅಹಂಕಾರ ನಿರಾಕರಣೆ, ಅಹಂಕಾರ ನಿವಾರಣೆ, ಸಮದೃಷ್ಟಿ, ಮಾನವೀಯತೆಗೆ ಕರೆಯನ್ನು ಕೊಡುವಂತಹ ಕಗ್ಗ ಅಂತಂದರೆ ತಪ್ಪಾಗಲ್ಲ. ಮಂಕುತಿಮ್ಮನ ಕಗ್ಗ ಡಾರ್ವಿನ್ ವಿಕಾಸವಾದ, ಈ ಡಾರ್ವಿನ್ ಎವಲ್ಯೂಷನ್ ಥಿಯರಿ ಅಂತ ಹೇಳಿದ್ನಲ್ಲ, ಅದರ ಒಂದು ಸಾರಾಂಶ ಅಂದರೆ ತಪ್ಪಾಗಲ್ಲ. ಜೀವಿಗಳು ಸರಳ ರೂಪಗಳಿಂದ ಸಂಕೀರ್ಣ ರೂಪಗಳಿಗೆ ವಿಕಸನಗೊಳ್ತಾ ಹೋಗುತ್ತೆ. ಈ ವಿಕಸನ ಕ್ರಮಬದ್ಧ, ಸತತ ಮತ್ತು ಸ್ವಾಭಾವಿಕ ಆಯ್ಕೆ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ನಡೀತಾ ಹೋಗುತ್ತೆ. ಮನುಷ್ಯನು ಪ್ರತ್ಯೇಕ ಸೃಷ್ಟಿಯಲ್ಲ, ಅವನು ಜೀವ ವಿಕಾಸನದ ಒಂದು ಹಂತ ಮಾತ್ರ. ಇಲ್ಲಿ ಸಣ್ಣ ಕ್ರಿಮಿಯಿಂದ ಮೀನು, ಪ್ರಾಣಿ, ಮನುಷ್ಯ ಆಗೋ ಥರ ಬಹಳ ಸುಂದರವಾದಂಥ ದೃಷ್ಟಿ ಏನಪ್ಪ ಇಲ್ಲಿ DVG ಅವರದು ಅಂತಂದರೆ, DVG ಅವರು ವಿಜ್ಞಾನವನ್ನು ವಿರೋಧಿಸಲ್ಲ, ಆದರೆ ಅವರು ಪ್ರಶ್ನೆ ಮಾಡೋದು ಏನಪ್ಪ ಅಂತಂದರೆ, ರೂಪಗಳು ಹೇಗೆ ಬದಲಾಗುತ್ತೆ ಅನ್ನೋದಲ್ಲ, ಆದರೆ ಆ ರೂಪಗಳಲ್ಲಿರುವಂತಹ ತತ್ವ ಏನು ಅನ್ನೋದು. ಅದರಲ್ಲೇ ಈ ಸಾಲು ಅತ್ಯಂತ ಮಹತ್ವವಾದದ್ದು ಅಂತ ಅನಿಸ್ಬಿಡುತ್ತೆ. ಕ್ರಮ ವಿವರವೇನಿರಲಿ ಸೃಷ್ಟಿಯ ವಿಧಾನದಲ್ಲಿ, ಸಮಸದದು ಸತ್ವವನ್ನು ಮಂಕುತಿಮ್ಮ ಅಂತ ಹೇಳಿ. ಅಂದರೆ ಡಾರ್ವಿನ್ ಹೇಳುವಂತೆ ಜೀವ ವಿಕಾಸನವಾಗಲಿ, ವೇದಾಂತ ಹೇಳುವಂತೆ ಬ್ರಹ್ಮ ಸೃಷ್ಟಿಯಾಗಲಿ ಅಂತ. ಎಲ್ಲದರೊಳಗೆ ಒಂದೇ ಒಂದು ಚೇತನ, ಅದು ಮಾತ್ರ ಎಲ್ಲದಕ್ಕೂ ಕೂಡ ಸಮಾನ ಅಂತ ಹೇಳಿ. ಬಹಳ ಅದ್ಭುತವಾದಂಥ ಮಹತ್ವದ ಭೇದ ನಮಗೆ ಕಾಣ್ತಾ ಹೋಗುತ್ತೆ. ಡಾರ್ವಿನ್ ಹೇಳೋ ಥರ ದೇಹದ ವಿಕಾಸ ಆದರೆ, DVG ಅವರು ಹೇಳೋದು ಚೈತನ್ಯದ ಏಕತ್ವ. ಭೌತಿಕ ವಿವರಣೆ, ಆಧ್ಯಾತ್ಮಿಕ ಅರ್ಥ, ಹೇಗೆ, ಯಾಕೆ, ಏನು ಅನ್ನೋದು ನಮಗೆ ತುಂಬ ಸುಂದರವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ DVG ಅವರು ಡಾರ್ವಿನ್ ವಾದವನ್ನು ಪೂರ್ಣಗೊಳಿಸ್ತಾ ಹೋಗ್ತಾರೆ, ಅದು ಖಂಡಿಸೋಲ್ಲ ಅವರು. ಇದೇ ತತ್ವವನ್ನು ಬಲಪಡಿಸುವಂತಹ ಇನ್ನೂ ಬಹಳಷ್ಟು ಕಗ್ಗಗಳು DVG ಅವರೇ ಬರೀತಾರೆ. ಎಲ್ಲರೊಳಗೊಂದು ಜೀವ, ಕಲ್ಲೊಳಗೊಂದು ಜೀವ, ಜಲದಲ್ಲೊಂದು ಜೀವ, ಜ್ವಾಲೆಯೊಳಗೊಂದು ಜೀವ, ತಿಳಿದವನಿಗಿದು ತೋರುವುದು, ತಿಳಿಯದವನಿಗೆ ಎಲ್ಲವೂ ಬೇರೆ ಬೇರೆ ಮಂಕುತಿಮ್ಮ ಅಂಥೇಳಿ. ಇದರ ಅರ್ಥ ಕೂಡ ಅದೇ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇನ್ನು ಅಹಂಕಾರ ಭಂಗವನ್ನು ಕೂಡ ಹೇಳುವಂತಹ ಕಗ್ಗಗಳು ತುಂಬ ಸುಂದರವಾಗಿದೆ. ನಾನು ಎತ್ತರವನು ಎಂದುಕೊಳ್ಳದಿರು ಮನುಜ, ನಿನ್ನೊಳಗೆ ನೀನೆ ನಿಂತು ನೋಡು, ಕೃಮಿಯಿಂದ ಮನುಜನ ತನಕ ಹಾದಿಯೊಂದು, ಒಂದೇ ಜೀವದಾಟ ಮಂಕುತಿಮ್ಮ, ಒಂದೇ ಜೀವದಾಟ ಮಂಕುತಿಮ್ಮ ಅಂತೇಳಿ. ಇದಿಷ್ಟು ಕೂಡ ಈ ಒಂದು ಕಗ್ಗದ ಅಪರಿಮಿತವಾದಂತಹ ಸಂಕ್ಷಿಪ್ತ ಸಂದೇಶವನ್ನು ಕೊಡುವಂತಹ ಕಗ್ಗ. ಈ ಕಗ್ಗ ಎಷ್ಟು ಸುಂದರವಾಗಿದೆ ಅಂತಂದರೆ, ಎಲ್ಲರಲ್ಲೂ ಕೂಡ ವಿಕಸನದ ಹಾದಿಯನ್ನು ಹೇಳುವಂತಹ ಕಗ್ಗ ಇದಾಗಿದೆ. ಕ್ರಮದ ನಭವಿಕೃತಿ ವಾಯಾದ್ವಿ ರೂಪಗಳಂತೆ, ಕೃಮಿ ಬೀಜದಿ ಮತ್ಸ್ಯ ಮೃಗ ಮನುಜರಂತೆ, ಕ್ರಮ ವಿವರವೇನಿರಲಿ ಸೃಷ್ಟಿಯ ವಿಧಾನದಲ್ಲಿ, ಸಮಸದದು ಸತ್ವವನು ಮಂಕುತಿಮ್ಮ, ಸಮಸದದು ತತ್ವವನು ಮಂಕುತಿಮ್ಮ ಅಂಥೇಳಿ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.